ಮಧು. ಸ್ಕಂದ ಮೈಸೂರು ಸ್ನೇಹಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನನ್ನ ಫ್ರೆಂಡ್ ಮೇಘನ ಮನೇಲಿದ್ದೀನಿ. ಅವರೊಬ್ಬರು ಬಿಸ್ನೆಸ್ ವುಮೆನ್ ಆಗಿದ್ದಾರೆ. ಅವರು ಬಿಸ್ನೆಸ್ ಯಾವ ಥರ ಮಾಡ್ತಿದ್ದಾರೆ, ಅದು ಏನು ಪ್ರಾಡಕ್ಟ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ, ಪರಿಚಯ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನೀವು ಏನು ಬಿಸ್ನೆಸ್ ಮಾಡ್ತಿದ್ದೀರಾ, ಯಾವ ಪ್ರಾಡಕ್ಟು, ಅದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ ನಮಗೆ? ಖಂಡಿತವಾಗ್ಲೂ ಮೇಡಮ್. ನನ್ನ ಹೆಸರು ಮೇಘ್ನಾ ಅಂತ. ನಾನು ರೀಸೆಂಟಾಗಿ RI ಅನ್ನೋ ಕಂಪನಿ ಸ್ಟಾರ್ಟ್ ಮಾಡಿದ್ದೀನಿ. RI ಗ್ರೀನ್ ಆರ್ಗ್ಯಾನಿಕ್ ವರ್ಡ್ ಅಂತ ಮ್ಯಾಮ್. ನಮ್ಮದು ಎಲ್ಲ ಸ್ಪೆಷಾಲಿಟಿ ಬಂದ್ಬಿಟ್ಟು ನಾವು ಕಂಪ್ಲೀಟಾಗಿ ಆರ್ಗ್ಯಾನಿಕ್ಕಾಗಿ ಕೊಡಬೇಕು ಅನ್ನೋದು ನಮ್ಮ ಕಾನ್ಸಂಟ್ರೇಷನ್ನು. ಸೊ ಎಲ್ಲನೂ ನಾವು ಆರ್ಗ್ಯಾನಿಕ್ಕಾಗೇ ನಾವು ಇಂಟ್ರಡ್ಯೂಸ್ ಮಾಡಿದ್ದೀವಿ. ಎಲ್ಲೂ ನಾವು ಕೆಮಿಕಲ್ ಆ್ಯಡ್ ಮಾಡಿಲ್ಲ, ಪ್ರಿಸರ್ವೇಟಿವ್ ಆ್ಯಡ್ ಮಾಡಿಲ್ಲ. ಅಂದರೆ ಏನು ರಾ ಒಳಗಡೆ ಭೂಮಿ ಮೇಲೆ ಏನು ಬರುತ್ತೋ ಅದರಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿರೋದು ನ್ಯಾಚುರಲ್ ಪ್ರಾಡಕ್ಟಾಗಿ. ಸೊ ಇವಾಗೆಲ್ಲ ನೋಡ್ಕೊಂಬರೋಣ ಮ್ಯಾಮ್ ಏನೇನಿದೆ ಅಂತ. ಸೊ ಫಸ್ಟ್ ಒಂದು ನಮ್ಮದು ಮ್ಯಾಜಿಕಲ್ ಮೊರಿಂಗಾ ಪೌಡರ್ ಅಂತ. ಮೇಡಮ್, ಮ್ಯಾಜಿಕಲ್ ಮೊರಿಂಗಾ ಪೌಡರ್ ಅಂದ್ರಲ್ಲ, ಅದ್ರ ಬಗ್ಗೆ ಬೆನಿಫಿಟ್ ಏನಿದೆ ಮೇಡಮ್? ಓಕೆ, ಇದು ಮ್ಯಾಜಿಕಲ್ ಮೊರಿಂಗಾ ಪೌಡರ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ ಆಯಿತಾ. ಮೊರಿಂಗಾ ಅಂತ ಅಂದರೆ ನುಗ್ಗೆ ಸೊಪ್ಪು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ನುಗ್ಗೆ ಸೊಪ್ಪಿಂದ ಫಸ್ಟ್ ನಾವೇನು ಮಾಡಿದ್ದೀವಿ ಅಂದರೆ ಸೊಪ್ಪನ್ನ ಪೀಲ್ ಮಾಡಿಬಿಟ್ಟು ಅದರಲ್ಲೇ ಅದನ್ನು ವಾಶ್ ಮಾಡಾದಮೇಲೆ ಡ್ರೈಯರಲ್ಲಿ ಡ್ರೈ ಮಾಡಿ ಅದಾದಮೇಲೆ ಪೌಡರ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. ಸೊ ಅದರಿಂದ ಪೌಡರ್ ನಮಗೆ ಮೊರಿಂಗಾ ಪೌಡರ್ ಅಂತ ಸಿಕ್ಕಿದೆ. ಸೊ ಮೊರಿಂಗಾ ಪೌಡ್ರಲ್ಲಿ ಏನು ಬೆನಿಫಿಟ್ ಅಂದರೆ ಅದು ಹೇರ್ ನರಿಷ್ ಆಗುತ್ತೆ ಮತ್ತು ಮಾಯ್ಶ್ಚರೈಸಿಂಗ್ ಕೊಡುತ್ತೆ ಆಯಿತಾ. ಮತ್ತು ಅದು ಹೇರ್ಗಾಯಿತು, ಸ್ಕಿನ್ಗೆ ಗ್ಲೋ ಬರುತ್ತೆ, ಅದೂ ಮಾಯ್ಶ್ಚರೈಸ್ ಆಗುತ್ತೆ. ಈ ಬಾಡಿಗೆ ನಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಒಂದು ಕೊಲೆಸ್ಟ್ರಾಲ್ ಲೆವೆಲ್ ಬ್ಯಾಲೆನ್ಸ್ಡ್ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಆಗುತ್ತೆ. ಜೊತೆಗೆ ಮೋರ್ ಓವರ್ ಯಾಕೆ ಮೊರಿಂಗಾ ಪೌಡರ್ ತೊಗೊಳ್ಳೇಬೇಕು ಎಲ್ಲರೂ ಅಂದರೆ ಇಮ್ಯುನಿಟಿ ಬೂಸ್ಟರ್ಗೆ ಬೇಕೇ ಬೇಕು. ನಮಗೆ ಎಲ್ಲರಿಗೂ ಲ್ಯಾಕ್ ಆಗ್ತಿರೋದು ಇಮ್ಯುನಿಟಿ ಬೂಸ್ಟರ್. ಸೊ ಇಮ್ಯುನಿಟಿ ಬೂಸ್ಟರ್ ಕಾನ್ಸ್ಟೆಂಟ್ಲಿ ಮತ್ತು ತುಂಬ ಚೆನ್ನಾಗಿ ಬರಬೇಕು ಅಂತ ಅಂದರೆ ಬಾಡಿಗೆ ನಾವು ಮೊರಿಂಗಾ ಪೌಡರ್ ಯೂಸ್ ಮಾಡಲೇಬೇಕು. ಸೊ ಅದಕ್ಕೆ ಮ್ಯಾಮ್ ನಾವು ಪರ್ಪೋಸಾಗಿ ಇಮ್ಯುನಿಟಿ ಬೂಸ್ಟರು ಮತ್ತು ವೆಯ್ಟ್ ಲಾಸು, ಜೊತೆಗೆ ನಮಗೆ ಇವಾಗ ಯೂಶ್ವಲಿ ಬಂದ್ಬಿಟ್ಟು ಕಾನ್ಸ್ಟಿಬ್ಯೂಷನ್ ಪ್ರಾಬ್ಲಮ್ ಇರುತ್ತೆ ಎಲ್ಲರಲ್ಲೂ ಸಾಮಾನ್ಯವಾಗಿ, ಇವನ್ ಮಕ್ಳಿಗೂ ಸಾಮಾನ್ಯ ಆಗುತ್ತೆ. ಸೊ ಕಾನ್ಸ್ಟಿಬ್ಯೂಷನ್ ರಿಲೀಫ್ ಆಗುತ್ತೆ. ಮತ್ತು ಡೈಜೆಷನ್ ಸಿಸ್ಟಮು ನಾವು ಇಂಟೇಕ್ ತೊಗೊತೀವಲ್ಲ ಫುಡ್ಡಲ್ಲಿ, ನಾವು ನೀಟಾಗಿ ಸ್ವಾಲ್ ಮಾಡಲ್ಲ ಮತ್ತು ತಿರ್ಗಾ ನೀಟಾಗಿ ನೀರು ಕುಡಿಯೋಲ್ಲ. ಸೊ ಡೈಜೆಷನ್ ಸಿಸ್ಟಮ್ಮು ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ಸೊ ನಾವು ಮೊರಿಂಗಾ ಪೌಡರ್ ದಿನನಿತ್ಯ ತೊಗೊಳ್ತಾ ಬರ್ತಾ ಇದ್ದರೆ ನಮ್ಮ ಲೈಫ್ ರೂಟೀನಲ್ಲಿ ಸೊ ಇದನ್ನು ತುಂಬ ಬೆನಿಫಿಟ್ ಆಗುತ್ತೆ ಮ್ಯಾಮ್. ಸೊ ನೀವು ಹೇಗೆ ತೊಗೋಬೇಕು ಅಂತ ನಾನು ನಿಮ್ಗೆ ಹೇಳ. ಸೊ ನಾನು ಹಿಂದೆಗಡೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಯಾವಕ್ಕೆಲ್ಲ ಯೂಸಸ್ ಎಲ್ಲ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ನಾವು ಹಾಟ್ ವಾಟರ್ಗೆ 200 ml ವಾಟರ್ಗೆ 2 ಸ್ಪೂನ್ 1 ಸ್ಪೂನ್ ಹಾಕಿ ತೊಗೋಬೇಕು. ಅದು ಹೇಗೆ ತೊಗೋಬೇಕು ಅಂದರೆ ಮಾರ್ನಿಂಗ್ ಏನು ನೀರು ಕುಡಿದಲ್ಲೇ ಹಾಟ್ ವಾಟರ್ ಜೊತೆನೇ ತೊಗೋಬೇಕು. ಕಂಟಿನ್ಯೂಸ್ ಆಗಿ 15 ಡೇಸಸ್ ತೊಗೋಬೇಕು ಮ್ಯಾಮ್. ಯಾಕೆ ನಾನು 15 ಡೇಸ್ ತೊಗೋಬೇಕು ಅಂದರೆ ಒಬ್ರೊಬ್ರಿಗೆ ಇದು ಮೋರ್ ಓವರ್ ತುಂಬ ಹೀಟ್ ಇರುತ್ತೆ. ಸೊ ನಾವು ಬಾಡಿ ಒಬ್ಬರು ಹೀಟು ಕೋಲ್ಡು ಬ್ಯಾಲೆನ್ಸ್ ಇದ್ದೇ ಇರುತ್ತೆ. ಸೊ ನಾವು 15 ಡೇಸ್ ಗ್ಯಾಪ್ ಕೊಟ್ಟಾಗ ನಮ್ಮ ಬಾಡೀಲಿ ವೇರಿಯೇಷನ್, ನಮ್ಮ ಮೂಮೆಂಟ್ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ನಾವು ಅದಕ್ಕೋಸ್ಕರ 15 ಡೇಸ್ ಗ್ಯಾಪ್ ಕೊಟ್ಟು ಆಮೇಲೆ ಒಂದು 3-4 ಡೇಸ್ ಆಮೇಲೆ ಸ್ಟಾರ್ಟ್ ಮಾಡಿ ಅಂತ ನಾವು ನಿಮ್ಗೆ ಸಜೆಸ್ಟ್ ಮಾಡ್ತೀವಿ. ಇವನ್ ನಾನು ಅದು ನೋಟಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದೀನಿ ಮ್ಯಾಮ್. ಅದು ಮೇಯ್ನ್ ನಾವು ಅದನ್ನು ತೊಗೊಂಡಾಗ ಅದನ್ನು ನಾವು ಇದು ಮೇಯ್ನ್ ಇಂಪಾರ್ಟೆಂಟ್ ಮ್ಯಾಮ್. ಜೊತೆಗೆ ನಾವು ಈ ಮೊರಿಂಗಲ್ಲಿ ನಾಟ್ ಓನ್ಲಿ ವೆಯ್ಟ್ ಲಾಸ್ ಮ್ಯಾಮ್, ನಾವು ಇವಾಗ ಕೋಲ್ಡು ಹೀಟು ಎರಡು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಾವು ಮಜ್ಜಿಗೆ ಮಾಡ್ತೀವಲ್ಲ ಯೂಶ್ವಲಿ, ಆ ಮಧ್ಯಾಹ್ನ ಹೊತ್ತು ಮಜ್ಜಿಗೆ ಕುಡಿಬೇಕಾದ್ರೆ ಮಜ್ಜಿಗೆಗೆ 1/2 ಟೀ ಸ್ಪೂನು ತೊಗೊಂಡು ಡಿಸಾಲ್ವ್ ಮಾಡಿ ಕುಡಿಬೇಕು. ಆವಾಗ ನಮ್ಗೆ ಏನು ಬಾಡಿ ಏನಾಗುತ್ತೆ ಅಂದರೆ ಹೀಟು ಕೋಲ್ಡು ಎರಡೂ ಬ್ಯಾಲೆನ್ಸ್ ಆಗುತ್ತೆ. ಸೊ ದಟ್ ನಮಗೆ ಓವರ್ ಹೀಟ್ ಅಂತ ಫೀಲ್ ಆಗಲ್ಲ, ಮತ್ತು ಜಾಸ್ತಿ ಕೋಲ್ಡ್ ಆಗುತ್ತೆ ಅಂತ ಫೀಲ್ ಆಗಲ್ಲ. ಸೊ ದಟ್ ನಮಗೆ ಪ್ರೋಟೀನು ಮತ್ತು ಏನು ಇಮ್ಯುನಿಟಿ ಬೂಸ್ಟರ್ ನಮ್ಗೆ ಬರುತ್ತಲ್ಲ ಅದು ನೀಟಾಗಿ ಒಳಗಡೆ ಇಂಟೇಕ್ ಆಗುತ್ತೆ ಆಯಿತಾ. ಮತ್ತು ನಾವು ಇವಾಗ ಪಿಜ್ಜಾಗೆಲ್ಲ ನಾವು ಬೇಕು ಅಂತ ಪಿಜ್ಜಾ ಅದನ್ನು ಮೇಲ್ಗಡೆ ಇದು ಮಾಡ್ಬೋದು, ಗಾರ್ನಿಷಿಂಗ್ ಥರನೂ ನಾವು ಈ ಪೌಡರ್ ಇದು ಮಾಡ್ಬೋದು, ಹಾಕ್ಬೋದು. ಜೊತೆಗೆ ನೀವು ಇದು ಬೇಡ ನಮಗೆ ಲೈಕ್ ಏನೋ ನಮ್ಗೆ ಬರೀ ನೀರಲ್ಲೂ ಕುಡಿಬೋದು. ಜೊತೆಗೆ ನಾವು ಸ್ಮೂತಿ ಅಂತ ಯೂಶ್ವಲಿ ಇವಾಗೆಲ್ಲ ಟ್ರೆಂಡ್ ನಿಮಗೆ ಗೊತ್ತಲ್ಲ ಮ್ಯಾಮ್, ಸ್ಮೂತಿ ಕುಡಿತೀವಿ ಯಾಕೆಂದರೆ ಅದು ಎನರ್ಜಿ ಡ್ರಿಂಕ್ ಅಂತ. ಮತ್ತು ಅದಕ್ಕೆ ನಾವು 1/2 ಟೀ ಸ್ಪೂನ್ ಸ್ಮೂತಿಗೆ ನೀವು ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ದಿಸ್ ಈಸ್ ಆಲ್ ಆರ್ ಸ್ಪೆಷಲ್ ಮೊರಿಂಗಾ ಬೆನಿಫಿಟ್ಸ್ ಮ್ಯಾಮ್. ಮತ್ತು ಬೇರೆ ಮ್ಯಾಮ್ ಹಾಗಾದರೆ ಇದೆಯಾ ಪ್ರಾಡಕ್ಟ್ ಮ್ಯಾಮ್ ಇದು?
ಮ್ಯಾಮ್ ಇದು ನಾವು ಆ್ಯಕ್ಚುಲಿ ಮೊರಿಂಗಾ ಪೌಡರ್ ಹೇಳ್ದಲ್ಲ ಮ್ಯಾಮ್, ಅದರಿಂದ ನಾವು ಪೌಡರ್ ಯೂಸ್ ಮಾಡಿಕೊಂಡು ಸೂಪ್ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಇವನ್ ಮೊರಿಂಗಾಗ ನಾವು ಏನು ಹಾಕಿದ್ದೀವಿ ಪೌಡರ್ಗೆ, ಜೊತೆಗೆ ನಾವು ಒಂದು 2 ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀವಿ. 2 ಇಂಗ್ರೀಡಿಯೆಂಟ್ಸ್ ಅಂದರೆ ಜೀರಿಗೆ ಮತ್ತು ಮೆಣಸು ಹಾಕಿದ್ದೀವಿ. ಯಾಕೆ ಸೂಪ್ಗೆ ಜೀರಿಗೆ ಮೆಣಸು ಹಾಕಿದ್ದೀವಿ ಅಂದರೆ, ಈ ನಮಗೆ ಇವಾಗ ಮೊರಿಂಗಾ ಬಂದ್ಬಿಟ್ಟು ಈಗ ಹೆಲ್ತಿ ಜ್ಯೂಸು, ಹೆಲ್ತಿ ಇದು ಇವಾಗ ಕೋಲ್ಡು ಕಾಫ್ ಎಲ್ಲ ಕಾಮನ್ ಅಲ್ವಾ ಮ್ಯಾಮ್, ಎಲ್ಲರೂ ಯೂಶಲಿ ಮಕ್ಳಿಗೂ ನಾವು ಈ ಸೂಪು ಮಕ್ಳಿಗೂ ನಾವು ಕೊಡ್ಬೋದು. ಯಾಕೆ ಅಂದರೆ ಅಲ್ಲಿಗೆ ಜೀರಿಗೆ ಮೆಣಸು ಎಲ್ಲ ನಾವು ಮಿಕ್ಸ್ ಮಾಡಿ ಅದು ರೋಸ್ಟ್ ಮಾಡಿ ಅದನ್ನು ಹಾಕಿದ್ದೀವಿ. ಸೊ ಅದರಿಂದ ಪ್ರಿಸರ್ವೇಟಿವ್ ಇರುತ್ತೆ, ಮತ್ತು ಏನು ಇದು ತುಂಬ ಅರೋಮಾನೂ ಇರುತ್ತೆ, ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಸ್ಟಾಕ್ ಮಾಡ್ಬೋದು. ಮತ್ತು ಯಾಕೆ ನಾವು ಮೊರಿಂಗಾ ಪೌಡರಾಗಿ ಯೂಸ್ ಮಾಡಬೇಕು ಅಂತ ಅಂದರೆ, ಯೂಶಲಿ ನಮಗೆ ಸೊಪ್ಪು ಯಾವಾಗಲೂ ಸಿಗಲ್ಲ. ಸೀಸನ್ ವೈಸು ನಿಮಗೆ ಗೊತ್ತಲ್ವಾ ಮ್ಯಾಮ್, ಸೀಸನ್ ವೈಸು ಸೊಪ್ಪು ಸಿಗುತ್ತೆ. ಸೊ ನಾವು ಅದಕ್ಕೆ ಏನು ಮಾಡಬೇಕು ಅಂದರೆ, ಫಾರ್ಮರ್ ಹತ್ರ ತೊಗೊಂಡು ನಾವು ಅದನ್ನು ಪೀಲ್ ಮಾಡಿ ಡ್ರೈ ಮಾಡಿ ಅದನ್ನು ನಾವು ಪೌಡರಾಗಿ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ ಮ್ಯಾಮ್. ಸೊ ದಟ್ ನೀವು ಅದನ್ನು 6 to 8 months ತನಕ ಕಂಟೈನರಲ್ಲಿ ಸ್ಟೋರ್ ಮಾಡ್ಬೋದು. ನಾವು ಯೂಸ್ ಮಾಡಿರೋದು ಇದು ಜಿಪ್ಲಾಕ್ ಮ್ಯಾಮ್, ಇದು 3-way ಪ್ರೊಟೆಕ್ಷನ್ ಮ್ಯಾಮ್ ಯೂಸ್ ಮಾಡಿರೋದು. ಒಂದು ಫ್ರಂಟು ಮತ್ತು ಇಲ್ಲಿ ಕೆಳಗಡೆ ಬಾಟಮಲ್ಲಿ ಒಂದು ಪ್ರೊಟೆಕ್ಷನು, ಇಲ್ಲಿ ಬಂದ್ಬಿಟ್ಟು ಜಿಪ್ಲಾಕ್ ಅಂತ ಹೇಳ್ತೀವಿ ಮ್ಯಾಮ್, ಅದು ಜಿಪ್ಲಾಕಲ್ಲಿ. ಮತ್ತು ಒಳಗಡೆ ನೀವು ನೋಡ್ಬೋದು ಮ್ಯಾಮ್, ಇಲ್ಲಿ ಅಲ್ಯೂಮಿನಿಯಂ ಫ್ಯೂಯಲ್ ಅಂತ ನಿಮಗೆ ಸಿಲ್ವರ್ ಕಲರಲ್ಲಿ ಕಾಣ್ತಿದೆಯಲ್ಲ, ಇದು ಬಂದ್ಬಿಟ್ಟು ಫ್ರೆಶ್ನೆಸ್ಗೆ ನಾವು ಯೂಸ್ ಮಾಡ್ತಿರೋದು. ಮತ್ತು ಈ ಪೌಡರ್ ಏನೂ ಹಾಳಲ್ಲ. ಸೊ ದಟ್ ನಾವು ಅದನ್ನು ಪ್ರಿಸರ್ವೇಟಿವ್ ಅಂತ, ಈಗ ನ್ಯಾಚುರಲ್ ಪ್ರಿಸರ್ವೇಟಿವ್ ಮಾಡಬೇಕು ಅಂತ ಸೊ ಅಲ್ಯೂಮಿನಿಯಂ ಫ್ಯೂಯಲ್ ಆಗಿ ಯೂಸ್ ಮಾಡಿರೋದು. ಸೊ ದಟ್ ನಿಮಗೆ 8 months ತನಕ ನೀವು ಸ್ಟೋರ್ ಮಾಡ್ಕೋಬೋದು. ಈ ಸೂಪ್ನ ಇವನ್ ನೀವು ಇದರಿಂದ ತಂಬುಳಿನೂ ಮಾಡ್ಬೋದು. ಯಾಕೆಂದರೆ ಜೀರಿಗೆ ಮೆಣಸೆಲ್ಲ ಹಾಕಿದ್ದೀವಲ್ಲ, ಅದಕ್ಕೆ ತಂಬುಳಿ ಮಾಡ್ಕೋಬೋದು. ಮತ್ತು ಜಸ್ಟ್ ಸೂಪ್ ಥರನೂ ಮಾಡ್ಕೊಂಡು ಕುಡಿಬೋದು. ಮತ್ತು ಜೊತೆಗೆ ನೀವು ಸೂಪ್ ಎಲ್ಲ ಮಾಡಾದಮೇಲೆ ನೀವು ಮಜ್ಜಿಗೆ ಹಾಕಿ ಮಾಡ್ಬೋದು. ಮತ್ತು ಅದು ನೆಕ್ಸ್ಟ್ ನಿಮಗೆ ನಾನು ಖಂಡಿತ ಇದು ಸೂಪ್ ಹೇಗೆ ಮಾಡೋದು ಅಂತ ನಿಮಗೆ ನಾನು ಲೈವ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ಮ್ಯಾಮ್. ಓಕೆ ಮ್ಯಾಮ್, ಇದು ಬಿಟ್ಟು ಬೇರೆ ಇನ್ನು ಯಾವ ಪ್ರಾಡಕ್ಟ್ ಇದೆ ನಿಮ್ಮಲ್ಲಿ? ಓಕೆ ಮ್ಯಾಮ್, ನಮ್ಮಲ್ಲಿ ಒಂದು ರಾ ಚಿಯಾ ಸೀಡ್ಸ್ ಅಂತ ಇದೆ ಮ್ಯಾಮ್. ಚಿಯಾ ಸೀಡ್ಸ್ ಒಂದು, ಮತ್ತು ಇದು ಹೆಲ್ತಿ ಮ್ಯಾಜಿಕಲ್ ಮಾಲ್ಟ್ ಅಂತ ರಾಗಿ ಮಾಲ್ಟ್ ಟೈಪಲ್ಲೇ ಇದೆ. ಮತ್ತು ಇನ್ನೊಂದು ಫ್ರೆಶ್ ಜಿಂಜರ್ ಪೌಡರ್. ಇದು ಜಿಂಜರ್ ಪೌಡರ್ ಆಗಿ ಜಿಂಜರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದು ಪೌಡರ್ ಆಗಿ ಫಾರ್ಮ್ ಆಗಿದೆ ಮ್ಯಾಮ್. ಚಿಯಾ ಸೀಡ್ಸಿಂದ ಏನೇನು ಯೂಸಸ್ ಇದೆ ಅಂತ ಹೇಳ್ತೀರಾ? ಹಾಂ ಮ್ಯಾಮ್, ಆ್ಯಕ್ಚುಲಿ ಇದು ರಾ ಚಿಯಾ ಸೀಡ್ಸ್ ಆಯಿತಾ ಮ್ಯಾಮ್, ನಾವೇನು ಪ್ರಿಸರ್ವೇಟಿವ್ ಹಾಕಿಲ್ಲ. ಕಲರ್ ಇದು ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಇರುತ್ತೆ. ಸೊ ಇದನ್ನು ನಾವು ಆ್ಯಕ್ಚುಲಿ ವೆಯ್ಟ್ ಲಾಸ್ಗೆ ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ಅಲ್ಲಿ ತೋರಿಸ್ತೀನಿ ಮ್ಯಾಮ್ ಹೇಗಿರುತ್ತೆ ನಿಮಗೆ ಚಿಯಾ ಸೀಡ್ಸ್ ಅಂತ. ನೀವು ನೋಡ್ಬೋದು ಇಲ್ಲಿ ಬ್ಲ್ಯಾಕ್ ಕಲರ್ ಇದೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ, ನಿಮಗೆ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಮಾಡುತ್ತೆ, ವೆಯ್ಟ್ ಲಾಸ್ಗೆ ವೆರಿ ಎಫೆಕ್ಟಿವ್ ಇವಾಗ. ಮತ್ತು ಯೂಶಲಿ ಹೆಣ್ಮಕ್ಳು ಗೊತ್ತೇ ಅಲ್ವಾ ಮ್ಯಾಮ್, ನಿಮ್ಗೆ ಗೊತ್ತಿದೆಯಲ್ಲ, ನಿಮಗೆ ಬೆಲ್ಲಿ ಫ್ಯಾಟ್ ಅನ್ನೋದು ತುಂಬ ಇರುತ್ತೆ. ಸೊ ಮೇನ್ ಬೆಲ್ಲಿ ಫ್ಯಾಟ್ಗೆ ರೆಡ್ಯೂಸ್ ಆಗುತ್ತೆ ಈ ಚಿಯಾ ಸೀಡ್ಸ್ ಅಂದರೆ. ಮತ್ತು ಹೆಚ್ಚು ಫೈಬರ್ ಅಂಶ ಜಾಸ್ತಿ ಇರುತ್ತೆ. ನಾವು ಇವಾಗ ದಿನನಿತ್ಯ ಲೈಫ್ ಸ್ಟೈಲಲ್ಲಿ ಫೈಬರ್ ಅನ್ನೋದು ಮರ್ತೇ ಬಿಟ್ಟಿದ್ದೀವಿ. ಫೈಬರ್ ಅಂದರೆ ನಿಮ್ಗೆ ಗೊತ್ತಲ್ಲ, ಒಂದು ಗೆಣಸು ಅದರಲ್ಲೆಲ್ಲ ಜಾಸ್ತಿ ಫೈಬರ್ ಇರುತ್ತೆ. ಸೊ ನಾವು ಯಾವಾಗಲೂ ಅದು ಸೀಸನ್ ಅಂತ ನಾವು ಬಿಟ್ಬಿಡ್ತೀವಿ. ಅದೇ ಥರ ನಾವು ಚಿಯಾ ಸೀಡ್ಸ್ ಏನಾದರೂ ತಿನ್ಕೊಂಬಂದ್ರೆ ಮ್ಯಾಮ್, ಅಂದರೆ ಹೇಗೆ ಹೇಗೆ ತೊಗೊಳ್ಳೋದು ಅಂದರೆ, ನಾವು ಈ ಬೆಳಗ್ಗೆ ಯಾವಾಗ ಕುಡಿಬೇಕು ನಾವು ಬಿಫೋರ್ 1/2 hour ವಾಟರ್ಗೆ ಸೋಕ್ ಮಾಡಬೇಕು, ನೆನೆಸಿಡಬೇಕು. ಅಂದರೆ 1 spoon ಮಾತ್ರ ಅದನ್ನು ನೆನೆಸಿಡಬೇಕು. ಜೊತೆಗೆ ಮತ್ತು ನಾವು ಇನ್ನೊಂದು ಅಬ್ಸರ್ವೇಷನ್ ಮಾಡಬೇಕು ಅಂದರೆ, ಪರ್ ಡೇ 2 spoon ಮಾತ್ರ ಅಲೋಡ್ ಇದೆ ಮ್ಯಾಮ್. ಜಾಸ್ತಿ ತೊಗೊಂಡ್ರೆ ನಿಮಗೆ ಗೊತ್ತಲ್ಲ ತುಂಬ ಹಾರ್ಮ್ಫುಲ್ ಆಗುತ್ತೆ ಬಾಡಿಗೆ ಅಂತ. ಸೊ ಹೈ ಫೈಬರು ಮತ್ತು ಹಾಟ್, ಇವನ್ ಕಾಮನ್ ಟ್ರೆಂಡಲ್ಲಿ ಎಲ್ಲರಿಗೂ, ಇವನ್ ಚಿಕ್ಕ ಮಕ್ಕಳಿಂದ ಇದ್ದು ಹಾರ್ಟ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹಾರ್ಟ್ ಪ್ರಾಬ್ಲಮ್ಗೆ ಇವಾಗ ಮೋರೋವರ್ ಕೊಲೆಸ್ಟ್ರಾಲಿಂದ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಕೊಲೆಸ್ಟ್ರಾಲ್ ರೆಡ್ಯೂಸ್ ಆಗುತ್ತಲ್ವ. ಸೊ ಅದು ಹಾರ್ಟ್ ಅಟ್ರಾಕ್ಟ್ ಆಗೋದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಜೊತೆಗೆ ಮತ್ತು ಒಮೆಗಾ, ಈಗ ನೀವು ನೋಡಿದ್ದೀರಲ್ಲ ಮ್ಯಾಮ್, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅನ್ನೋದು ಮೇಯ್ನಾಗಿ ಬೇಕೇ ಬೇಕು ನಮಗೆ ಬಾಡಿಲಿ.
ಸೊ ಒಮೆಗಾ ಫ್ಯಾಟಿ 3 ಆ್ಯಸಿಡ್ ತುಂಬಾ ಜಾಸ್ತಿ ಕಂಟೆಂಟ್ ಇರುತ್ತೆ ಇದರಲ್ಲಿ. ಮತ್ತು ಈ ಏನಿದೆ ಮತ್ತು ಒಳಗಡೆ ಇಂಟೇಕ್ ಆದಾಗ ಸ್ಕಿನ್ ಟೆಕ್ಸ್ಚರ್ ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ನಮಗೆ ಹೆಣ್ಮಕ್ಳು ಆಗಲಿ ಗಂಡ್ಮಕ್ಳು ಆಗಲಿ ಗ್ಲೋಯಿಂಗ್ನೆಸ್ ಇರಲ್ಲ, ಸ್ಯಾಗಿ ಆಗುತ್ತೆ, ಮತ್ತು ತಿರ್ಗಾ ಶೈನಿಂಗ್ ಅನ್ನೋದು ಇರಲ್ಲ. ಸೊ ನಾವು ದಿನ ಇಂಟೇಕ್ ತಗೊತಾ ಇದ್ದರೆ ನಮಗೆ ಶೈನಿಂಗ್ ನ್ಯಾಚುರಲಿಂದ ಶೈನಿಂಗ್ ಬರುತ್ತೆ. ಮತ್ತು ನಾವು ಇವನ್ ಏರ್ಗೂ ತುಂಬ ನರಿಶ್ ಆಗುತ್ತೆ, ಏರ್ಗೂ ನಾವು ತೊಗೋಬೋದು. ಒಳಗಡೆ ನಾವು ಇವಾಗ 2 ಸ್ಪೂನ್ ತೊಗೊಳೋದ್ರಿಂದ ಹೇರ್, ಸ್ಕಿನ್, ಬಾಡಿ ಈ 3 ಆಸ್ಪೆಕ್ಟು ನಾವು ಕವರ್ ಮಾಡ್ಬೋದು. ಸೊ ಐ ರೆಕಮೆಂಡ್ ಚಿಯಾ ಸೀಡ್ಸ್ ಫಾರ್ ಯು ಮ್ಯಾಮ್. ಇದು ಬಂದ್ಬಿಟ್ಟು ಒಂದು RI ಸ್ಪೆಷಲ್ ಫ್ರೆಶ್ ಜಿಂಜರ್ ಪೌಡರ್ ಮ್ಯಾಮ್. ಯಾಕೆ ನಾನು ಫ್ರೆಶ್ ಅಂತ ನಿಮ್ಗೆ ಅನಿಸುತ್ತೆ, ಯಾಕೆ ಇವರು ಫ್ರೆಶ್ ಅಂತ ಇಟ್ಟಿದ್ದಾರೆ ಅಂತ. ಸೊ ನಮ್ಮದು ನೀವು ನೋಡಿರ್ಬೋದು ಬೇರೆ ಕಂಪನಿಗೆ, ಐ ಆಮ್ ನಾಟ್ ಲೈಕ್ ಬೇರೆ ಕಂಪ್ನಿನ ಇದು ನೆಗೆಟಿವ್ ಆಗಿ ಹೇಳ್ತಿಲ್ಲ, ಬಟ್ ನನ್ನ ಕಂಪ್ನಿ ಸ್ಪೆಷಾಲಿಟಿ ಏನಂತ ಅಂದರೆ ಈ ಥರ ಜಿಂಜರ್ ಪೌಡರ್ ಇದೆ. ಸೊ ನೀವು ಜಸ್ಟ್ ಒಂದು ಓಪನ್ ಮಾಡಿದ ತಕ್ಷಣ ಜಿಂಜರ್ ಪೌಡರು ಏನು ಈ ಸ್ಮೆಲ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮ್ಯಾಮ್. ನೈಸ್. ಸೊ ಮತ್ತು ಈ ಕಲರ್ ನೋಡಿ ಮ್ಯಾಮ್, ನ್ಯಾಚುರಲ್ ಆಗೇ ಇದೆ, ಯಾವ ಥರನೂ ಇಲ್ಲ. ಮತ್ತು ಈ ಪೌಡರು ಕಂಪ್ಲೀಟಾಗಿ ಫೈನ್ ಆಗಿ ಪೌಡರ್ ಇದೆ, ಜಾಸ್ತಿ ಏನೋ ಲೈಕ್ ಏನೋ ಇದ್ರ ಥರ ಸ್ಟಿಕ್ ಇವನ್ ಇದು ಬರುತ್ತಲ್ಲ ಜಿಂಜರ್ ಬಂದ್ಬಿಟ್ಟು ಸ್ಟಿಕ್ಕಿ ಇರುತ್ತೆ, ಆ ಸ್ಟಿಕ್ಕಿ ಇರಲ್ಲ. ಮತ್ತು ಯೂಶ್ವಲಿ ನಾವು ಎಲ್ಲರೂ ಜಿಂಜರ್ ಪೌಡರು ಟೀಗೆ ಯೂಸ್ ಮಾಡ್ತೀವಿ, ಯಾಕೆಂದರೆ ಟೀ ಯೂಸ್ ಮಾಡಿದಾಗ ಕೋಲ್ಡ್ ಕಾಫು ಇದಾಗುತ್ತೆ ಅಂತ. ಸೊ ನಾವು ಜಸ್ಟ್ ಒಂದು ಮ್ಯಾಮ್ ಪಿಂಚಿಲ್ಲ ಹಾಫ್ ಟೀ ಸ್ಪೂನ್ ಹಾಕೊಂಡ್ರೆ ಸಾಕು ಮ್ಯಾಮ್. ಅದು ಕಂಪ್ಲೀಟಾಗಿ ಏನು ಜಿಂಜರ್ ಕಂಟೈನ್ ಇರುತ್ತೆ, ಆ ಫ್ರೆಶ್ ಜಿಂಜರ್ ಕಂಟೈನು ನಮ್ಮ ಒಂದು ಟೀಗೆ ಮಿಕ್ಸ್ ಆದಾಗ ಇಂಟೇಕ್ ಒಳಗಡೆ ನಾವು ಟೀ ಕುಡಿತೀವಲ್ಲ ಆವಾಗ ನಮಗೆ ಜೊತೆಗೆ ಫೀಲು ಆಗುತ್ತೆ, ಆ ಸ್ಮೆಲ್ಲು ನಮಗೆ ಗೊತ್ತಾಗುತ್ತೆ, ಮತ್ತು ಹೆಲ್ತಿಗೂ ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್. ಮತ್ತು ಇದರಿಂದ ಇವಾಗ ನೀವು ನೋಡ್ತೀರಲ್ಲ, ಮೋರ್ ಓವರ್ ಇಮ್ಯುನಿಟಿ ಬೂಸ್ಟರ್, ಈಗ ಎಲ್ಲರೂ ವೆಯ್ಟ್ ಲಾಸ್ ಮಾಡ್ತಾರೆ, ನಿಮಗೆ ಗೊತ್ತಲ್ವಾ. ಸೊ ಇನ್ನು ಮೋರ್ ಓವರ್ ಇವಾಗ ವೆಯ್ಟ್ ಲಾಸ್ಗೆ ಈ ಲೆಮನ್ ಯೂಸ್ ಮಾಡ್ತಾರೆ, ಜೊತೆಗೆ ಒಣ ಶುಂಠಿ ಯೂಸ್ ಮಾಡ್ತಾರೆ, ಯಾಕೆ ಅಂದರೆ ನಮಗೆ ವೆಯ್ಟ್ ಲಾಸ್ ಆಗುತ್ತೆ. ಸೊ ಇವನ್ ನಮ್ಮ RI ಫ್ರೆಶ್ ಜಿಂಜರ್ ಯೂಸ್ ಮಾಡ್ಬೋದು, ಹಾಫ್ ಟೀ ಸ್ಪೂನ್. ಮತ್ತು ಅದ್ರ ಮೇಲೆ ಜಾಸ್ತಿನೂ ಹಾಕ್ಬಾರ್ದು ಮ್ಯಾಮ್, ಬಿಕಾಸ್ ಇದು ತುಂಬ ತುಂಬ ಹೈ ಇದಿರುತ್ತೆ, ಕಂಟೈನ್ ಇರುತ್ತೆ. ಸೊ ಐ ರೆಕಮೆಂಡ್ ಓನ್ಲಿ ಹಾಫ್ ಟೀ ಸ್ಪೂನ್. ಮತ್ತು ತಿರ್ಗಾ ಈ ಫ್ಲೇವರ್ಗೆ ಯೂಸ್ ಮಾಡ್ಬೋದು ಮ್ಯಾಮ್ ಈ ಜಿಂಜರ್ ಪೌಡರು. ಫಾರ್ ಎಕ್ಸಾಂಪಲ್ ಫ್ಲೇವರ್ಗೆ ಫುಡ್ಗೆ ಫ್ಲೇವರ್ ಯೂಸ್ ಮಾಡ್ಬೋದು. ಈವನ್ ವೆಯ್ಟ್ ಲಾಸ್ಗೂ ಯೂಸ್ ಮಾಡ್ಬೋದು ಮ್ಯಾಮ್, ಮೋರ್ ವೆಯ್ಟ್ ಲಾಸು. ಸೊ ಮತ್ತು ಮಾಮೂಲಿ ಯೂಶ್ವಲಿ ಎಲ್ಲರೂ ಗ್ರೀನ್ ಟೀ ತೊಗೊಳ್ತಾರೆ, ನಿಮಗೆ ಗೊತ್ತಲ್ಲ, ಕಾಮನ್ ಅಲ್ವಾ. ಸೊ ನೀವು ಹಾಟ್ ವಾಟರ್ಗೆ ಜಸ್ಟ್ ನಾನು ಮುಂಚೆನೇ ಹೇಳ್ತಲ್ಲ ಮ್ಯಾಮ್, ಹಾಫ್ ಟೀ ಸ್ಪೂನ್ ಹಾಕ್ಕೊಂಡು ಡಿಸಾಲ್ವ್ ಮಾಡ್ಕೊಂಡು ಕುಡಿದ್ರೆ ಯು ಫೀಲ್ ಲೈಕ್ ಫ್ರೆಶ್ ಎನರ್ಜಿ ಆ್ಯಂಡ್ ನ್ಯಾಚುರಲ್ ಆಗಿ. ನಾವು ಏನೇ ಇದು ಬೋರ್ಬಿಟ ಅವೆಲ್ಲ ಕೆಮಿಕಲ್ ವೈಸ್ ಇರುತ್ತೆ, ಯೂಶ್ವಲಿ ಆ ಥರ ಇರುತ್ತಲ್ಲ ಮ್ಯಾಮ್, ಇದು ನ್ಯಾಚುರಲ್ಲು ಮತ್ತು ನೇಚರ್ ಫ್ರೆಂಡ್ಲಿ ಆಗಿ ನಮ್ಗೆ ಸಿಗೋದ್ರಿಂದ ತುಂಬ ನಮ್ಗೆ ಬೆನಿಫಿಟ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಇದು ಕೋಲ್ಡು ಕಾಫು, ಇವನ್ ನಾವು ಮಕ್ಳಿಗೂ ನಾವು ಇದನ್ನು ಕೊಡ್ಬೋದು ಮ್ಯಾಮ್. ಇವಾಗ ನಾನು ಹೇಳಿದ್ನಲ್ಲ ಮಕ್ಳಿಗೆ ಹೇಗೆ ಅಂದರೆ, ನಾವು ಇವನ್ ಹಾಟ್ ವಾಟರ್ಗೆ ನಾವು ಹಾಫ್ ಟೀ ಸ್ಪೂನ್ ಪಿಂಚ್ ಕೊಟ್ಟರು ಸಾಕು ಮಕ್ಳಿಗೆ, ಸೊ ದಟ್ ಆ ಕೋಲ್ಡು ಕಾಫು ಮತ್ತು ಅವ್ರಿಗೆ ಎನರ್ಜಿ ಬೂಸ್ಟರ್ ಆಗುತ್ತೆ. ದಿಸ್ ಇಸ್ ಅವರ್ ಸ್ಪೆಷಾಲಿಟಿ, ಬಿಕಾಸ್ ತುಂಬಾ ಚೆನ್ನಾಗಿದೆ ಮ್ಯಾಮ್, ಹಾರ್ಟ್ಫುಲ್ಲಿ ಹಾಗೆ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ಐ ರೆಕಮೆಂಡ್ ಎವ್ರಿ ಒನ್ ಟು ಪರ್ಚೇಸ್ ದಿಸ್. ನಮ್ಮದು ಸ್ಪೆಷಾಲಿಟಿ ಪ್ರಾಡಕ್ಟ್ ಅಂತ ನಾನು ಹೇಳ್ಬೋದು ಮ್ಯಾಮ್. ಇದು ಬಂದ್ಬಿಟ್ಟು ನಾವು ಇದಕ್ಕೆ ಹೆಲ್ತಿ ಮ್ಯಾಜಿಕಲ್ ಮಾಲ್ಟ್ ಅಂತ ಹೆಸರಿಟ್ಟಿದ್ದೀವಿ. ಯಾಕೆ ನಾವು ಮ್ಯಾಜಿಕಲ್ ಮಾಲ್ಟ್ ಅಂತ ಇಟ್ಟಿದ್ದೀವಿ ಅಂದರೆ, ನಾವು ಇಲ್ಲಿ ಇಂಗ್ರೀಡಿಯೆಂಟ್ಸ್ 46 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀವಿ ಮ್ಯಾಮ್. 46 ಇಂಗ್ರೀಡಿಯೆಂಟ್ಸ್ ಯಾವ್ಯಾವ? ಓಕೆ, ಫೈನ್, ನೈಸ್ ಮ್ಯಾಮ್. ನಮ್ಮದು ಫಸ್ಟು ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. 5 ಆಸ್ಪೆಕ್ಟ್ಸ್ನ ಕವರ್ ಮಾಡಿದ್ದೀವಿ ಮ್ಯಾಮ್. ಫಸ್ಟು ನಾವು ಸೀಡ್ಸ್ ಗೊತ್ತಲ್ಲ ಮ್ಯಾಮ್, ಸೀಡ್ಸಲ್ಲಿ ಪಂಪ್ಕಿನ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್, ಅದನ್ನೆಲ್ಲ ಒಂದು 5-6 ಎಲ್ಲ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಚಿಯಾ ಸೀಡ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ. ಮತ್ತು ಡ್ರೈ ಫ್ರೂಟ್ಸಲ್ಲಿ ವಾಲ್ನಟ್, ಪಿಸ್ತಾ, ಬಾದಾಮ್ ಅದು ಯೂಸ್ ಮಾಡಿದ್ದೀವಿ. ಮತ್ತು ನೀವು ನೋಡಿರೋ ಪ್ರಕಾರ ಎಲ್ಲರೂ ಸಿರಿಧಾನ್ಯಗೆ ಇವಾಗ ಹೋಗ್ತಾ ಇದ್ದಾರೆ, ಯಾಕೆಂದರೆ ಸಿರಿಧಾನ್ಯ ಅನ್ನೋದು ನ್ಯಾಚುರಲ್ ಆಗಿದೆ ಮತ್ತು ಅದು ಹೆಲ್ತಿಯಾಗಿ ತುಂಬಾ ಚೆನ್ನಾಗಿದೆ ಅಂತ. ಸೊ ಸಿರಿಧಾನ್ಯದಲ್ಲಿ ನವಣೆ, ಸಾಮೆ, ಅರ್ಕ, ಕೊರಲು ಇದೆಲ್ಲನೂ ಯೂಸ್ ಮಾಡಿದ್ದೀವಿ ಮ್ಯಾಮ್. ಸಿರಿಧಾನ್ಯನೂ ಕವರ್ ಮಾಡಿದ್ದೀವಿ. ಜೊತೆಗೆ ನಾವು ಯಾಕೆ ನೀವು ಕೇಳ್ಬೋದು, ರೈಸು ಅನ್ನೋದು ಒಂದು ಆಸ್ಪೆಕ್ಟ್ ಕವರ್ ಮಾಡಿದ್ದೀವಿ. ನೀವು ಹೇಳ್ಬೋದು ಯಾಕೆ ನೀವು ರೈಸು ಅಂತ ಕೇಳ್ತೀರಾ. ಅದೇ ತುಂಬಾ ಕೊಲೆಸ್ಟ್ರಾಲ್ ಆಗುತ್ತೆ ಮತ್ತು
ತಿಂದರೆ ನಾವು ದಪ್ಪನ ಹಾಕ್ತಾರೆ ಅನ್ನೋದು ಈಗಿನ ಜನಗೆ ಅದು ಅರ್ಥ ಮಾಡ್ಕೊತಾರೆ. ನಾವಿವಾಗ ರೈಸ್ ಯಾಕೆ ಸ್ಪೆಷಾಲಿಟಿ ಅಂತ ನಮ್ಮಲ್ಲಿ ಪ್ರಾಡಕ್ಟ್ ಅಂತ ಹೇಳಿದ್ರೆ, ನಾವು ಎಲ್ಲ ಆ್ಯಂಟಿ ಆಕ್ಸಿಡೆಂಟು ಮತ್ತು ಹೈ ಐರನ್ ಇರೋ ಕಂಟೆಂಟ್ ರೈಸ್ ಹಾಕಿದ್ದೀವಿ. ಫಾರ್ ಎಕ್ಸಾಂಪಲ್ ಬ್ರೌನ್ ರೈಸ್, ಗ್ರೀನ್ ರೈಸ್ ಮತ್ತು ಬ್ಯಾಂಬೋ ರೈಸ್. ನೀವು ಎಲ್ಲೂ ಕೇಳಿರಲ್ಲ ಬ್ಯಾಂಬೋ ರೈಸ್ ಅಂತ. ಬ್ಯಾಂಬೋ ರೈಸ್ ಅಂದರೆ ಅದು 46 ಇಯರ್ಗೆ ಒಂದ್ಸಲಿ ಅದು ಬ್ಯಾಂಬೋ ಟ್ರೀಯಿಂದ ಕಟ್ ಮಾಡಿ ಅದು ರೈಸ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದು ಯೂಶ್ವಲಿ ನಿಮ್ಗೆ ಗೊತ್ತಿರೋ ಹಾಗೆ ತಮಿಳ್ನಾಡು ಗೊತ್ತಲ್ವಾ ಮ್ಯಾಮ್, ಎಲ್ಲನೂ ನಾವು ರೈಸ್ನ ತಮಿಳ್ನಾಡುಯಿಂದನೇ ಪರ್ಚೇಸ್ ಮಾಡಿರೋದು. ತುಂಬಾ ಅಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆಸ್ತಾರೆ. ಸೊ ಅದಕ್ಕೋಸ್ಕರ ನಾವು ತಮಿಳ್ನಾಡು ಪ್ರಿಫರ್ಡ್ ರೈಸ್ ಆಗಿ ನಾವು ತೊಗೊಂಡಿದ್ದೀವಿ. ಸೊ ಇದು ಮತ್ತು ಒಂದು ರಾ ರೈಸಲ್ಲಿ ಏನು ಅನ್ಪಾಲಿಸ್ಡ್ ಆಗಿ ಇದೆ. ಸೊ ಅದಕ್ಕೆ ಅದನ್ನು ಯೂಸ್ ಮಾಡಿದ್ದೀವಿ. ಬಿಕಾಸ್ ಮೊರೋವರ್ ನಮಗೆ ಐರನ್ನು ಆ್ಯಂಟಿ ಆಕ್ಸಿಡೆಂಟು ಪ್ರಾಪರ್ಟಿ ಬೇಕು. ನಿಮ್ಗೆ ಗೊತ್ತಲ್ಲ, ಆ್ಯಂಟಿ ಆಕ್ಸಿಡೆಂಟ್ ರೋಗ ನಿರೋಧಕ ಹೆಚ್ಚಿರುತ್ತೆ, ಹೆಚ್ಚಾಗಿ ಮಾಡುತ್ತೆ ಅಂತ. ಮತ್ತು ಈಗ ಗೊತ್ತಲ್ಲ, ಗ್ರೈನ್ಸು ಪಲ್ಸಸ್ ಲೈಕ್ ಎಲ್ಲ ಕಾಳುಗಳು ಯೂಸ್ ಮಾಡಿದ್ದೀವಿ. ಕಾಳುಗಳಲ್ಲಿ ಈಗ ಬೇಕಲ್ವಾ ಮ್ಯಾಮ್, ಇವಾಗ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಅವೆಲ್ಲ ನಮಗೆ ಡೈಲಿ ಅದು ಬೇಕೇ ಬೇಕು. ಅದು ಏನಂದರೆ ಲೈಕ್ ನಟ್ಸು ಮತ್ತು ಅದು ರಿಚ್ ಇನ್ ಲೈಕ್ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಮತ್ತು ಮೋರೋವರ್ ಐರನ್ನು ಕಂಟೆಂಟು ಮತ್ತು ಈವನ್ ಒಮೆಗಾ ಫ್ಯಾಟಿ ಆ್ಯಸಿಡು ಇರುತ್ತೆ. ಮತ್ತು ನಮಗೆ ನಮ್ಮ ಬಾಡಿಗೆ ಮಿನರಲ್ಸು, ಕ್ಯಾಲ್ಶಿಯಮ್ಮು ತುಂಬಾ ಕಡಿಮೆ ಆಗ್ತಾ ಇರುತ್ತೆ. ಬಿಕಾಸ್ ನಾವು ಆ ಥರ ದಿನನಿತ್ಯದಲ್ಲಿ ಆ ಥರ ಐಟಮ್ಸಲ್ಲಿ ನಾವು ಏನು ಫುಡ್ ಪ್ರಿಪೇರ್ ಮಾಡಲ್ಲ. ಇವಾಗೆಲ್ಲ ಜಂಕ್ ಫುಡ್ಸ್ ಟ್ರೆಂಡ್ ಆಗಿದೆ. ಸೊ ನಾವು ಇವಾಗ ಮಿನರಲ್ಸು, ಕ್ಯಾಲ್ಶಿಯಮು, ಐರನ್ನು ಇವತ್ತು ತುಂಬ ಡಿಫಿಷಿಯನ್ಸಿ ಆಗಿ ಇವನ್ ಜಸ್ಟ್ ಲೈಕ್ 1 year ಬೇಬಿಂದು ಡಿಫಿಷಿಯನ್ಸಿ ಕಾಣ್ತಾ ಇದೆ. ಯಾಕೆಂದರೆ ನಾವೇ ಆಗಿ ತಿಂದಿರಲ್ಲ, ಮತ್ತು ಮಗುಗೆ ಹೇಗೆ ಅದು ಮಿನರಲ್ಸ್ ಎಲ್ಲ ಬರುತ್ತೆ. ಸೊ ದಟ್ ನಾವು ಈ ಥರ ನಾವು ಪ್ರಾಡಕ್ಟ್ನ ಎಲ್ಲ ಒಂದರಲ್ಲೇ ಪ್ರಾಡಕ್ಟ್ನ ಚೂಸ್ ಮಾಡಿದ್ರೆ ಎಲ್ಲ ಕಂಟೆಂಟು ನಮ್ಮ ದಿನನಿತ್ಯ ಇಷ್ಟು ಕಂಟೆಂಟ್ ನಾವು ತಿನ್ನಲ್ಲ. ಈಗ ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಅದು ಬ್ರೈನ್ ಡೆವಲಪ್ಮೆಂಟ್ ಬೇಕೇ ಬೇಕು. ಮತ್ತು ತಿರ್ಗಾ ಸಿರಿಧಾನ್ಯ, ರೈಸು, ಮತ್ತು ಗ್ರೈನ್ಸು, ಮತ್ತು ಪಲ್ಸಸ್ಸು, ಮತ್ತು ಸೀಡ್ಸು, ಎಲ್ಲ ಆಸ್ಪೆಕ್ಟ್ಸು ನಾವು ಒಂದು ಆ್ಯಸ್ ಎ ಹೆಲ್ತಿ ಮ್ಯಾಜಿಕಲ್ ಮಾಲ್ಟಲ್ಲಿ ಕವರ್ ಮಾಡಿದ್ದೀವಿ. ಸೊ ಎವ್ರಿ ಒನ್ ಮಸ್ಟ್ ಬೈ ಮ್ಯಾಮ್. ಯಾಕೆ ಅಂದರೆ ಇದು ಮಾರ್ನಿಂಗಲ್ಲಿ ಒಂದ್ಸಲಿ ನಾವು ತೊಗೊಂಡ್ರೆ ಅದು ತುಂಬಾ ಲೈಕ್ ಓಲ್ ಡೇ ವಿಲ್ ಎನರ್ಜೈಸ್ಡ್ ಆಗಿರ್ತೀವಿ, ಮತ್ತು ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಮತ್ತು ಇವಾಗ ಎನರ್ಜಿ ಲಾಸ್ ಆದರೆ ಓಲ್ ಡೇ ಮೂಡ್ ಆಫ್ ಆಗುತ್ತೆ. ಸೊ ನಾವು ಮಾರ್ನಿಂಗ್ ಫ್ರೆಶ್ ಆಗಿ ಈ ಎನರ್ಜಿ ಡ್ರಿಂಕ್ ನಮ್ಮದು RI ಸ್ಪೆಷಾಲಿಟಿ ಮ್ಯಾಜಿಕಲ್ ಡ್ರಿಂಕ್ ತೊಗೊಂಡಾಗ ಯು ವಿಲ್ ಫೀಲ್ ಫ್ರೆಶ್ ಆ್ಯಂಡ್ ಎನರ್ಜೈಸ್ ಆ್ಯಂಡ್ ಕಂಪ್ಲೀಟ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ವಿಲ್ ಬಿ ಮೋರ್ ಲೈಕ್ ನ್ಯೂಟ್ರಿಷನ್ ಕಂಟೆಂಟ್. ಈ ಒಂದು ಪ್ರಾಡಕ್ಟ್ ಎಲ್ಲರಿಗೂ ಇಂಪಾರ್ಟೆಂಟ್. ಈವನ್ ನಮ್ಮ ಮಗುಗೂ ನನ್ನ ಮಗು ಈಗ 3.5 years ಮ್ಯಾಮ್. ಸೊ 3.5 years ಮಗುಗೂ ನಾವು ಕೊಡ್ತಿದ್ದೀವಿ. ಬಿಕಾಸ್ ಎಲ್ಲ ಕಂಟೆಂಟು ಇದರಲ್ಲಿದೆ ಅಂತ. ಈವನ್ ನಮ್ಮ ಮನೆಯವರು ತೊಗೊಳ್ತಾ ಇದ್ದಾರೆ. ಆ ರಿಸಲ್ಟು ತುಂಬ ಚೆನ್ನಾಗಿದೆ ಮ್ಯಾಮ್. ಸೊ ಐ ರೆಕಮೆಂಡ್ ಎವ್ರಿ ಒನ್ ಶುಡ್ ಟೇಕ್ ಅನ್ನೋದು ನನ್ನ ಅನಿಸಿಕೆ ಮ್ಯಾಮ್. ಹೇಗೆ ಮತ್ತೆ ಯೂಸ್ ಮಾಡೋದು? ಓಕೆ ಮ್ಯಾಮ್, ನೀವು ಮತ್ತು ಇನ್ನೊಂದು ಸ್ಪೆಷಾಲಿಟಿ ಇದೆ ಮ್ಯಾಮ್. ಎಲ್ಲರೂ ನಿಮ್ಗೆ ಗೊತ್ತಲ್ವಾ ಮ್ಯಾಮ್, ರಾಗಿ ಮಾಲ್ಟ್ ಅಂದರೆ ಯಾವ ಥರ ಇರುತ್ತೆ ನಿಮ್ಗೆ ಗೊತ್ತಿರೋಂಗೆ? ಕರೆಕ್ಟ್, ಪೌಡರ್ ಫಾರ್ಮ್ ಇರುತ್ತೆ. ಎಲ್ಲೇ ಹೋದರೂ ಪೌಡರ್ ಫಾರ್ಮ್ ನೋಡಿರ್ತೀರ. ಬಟ್ ನಮ್ಮ RI ಮ್ಯಾಜಿಕಲ್ ಮಾಲ್ಟ್ ಪೌಡ್ರ್ ಥರ ಇಲ್ಲ. ಸೊ ನೀವು ನೋಡ್ಬೋದು ಈ ಥರ ನೋಡಿ ಮ್ಯಾಮ್, ತೋರಿಸ್ತೀನಿ ಒಂದು ನಿಮಿಷ. ನೀವು ಈ ಥರ ನೋಡಿದ್ದೀರಾ ಮ್ಯಾಮ್? ಈ ಥರ. ಸೊ ಇದು ಯಾಕೆ ನಾವು ಈ ಥರ ಮಾಡಿದ್ದೀವಿ ಅಂತ ಅಂದರೆ, ಎಲ್ಲರೂ ಹೇಳ್ತಾರೆ ಕಂಟೆಂಟು ಇಷ್ಟೊಂದು ಕಂಟೆಂಟ್ ಹಾಕಿದ್ದೀರಾ, ಪ್ರೂವ್ ಮಾಡಿ ಲೈಕ್ ಕೇಳ್ತಾರೆ. ಸೊ ನಾವೇನಂದರೆ, ನೀವು ತೊಗೊಳ್ತಿರೋ ಆ್ಯಸ್ ಎ ಡ್ರಿಂಕ್ ಅಂತ ನಿಮಗೆ ತೊಗೊಂಡಾಗ ನಿಮಗೆಲ್ಲ ಕಡಲೆ ಬೀಜ ಆಗಿರಲಿ, ಡ್ರೈ ಫ್ರೂಟ್ಸ್ ಆಗಲಿ, ಅದು ಸಿಗುತ್ತೆ ನಿಮಗೆ ಕಂಟೆಂಟ್ ಒಳಗಡೆ ತೊಗೊಂಡೋಗ. ಸೊ ನಾವು ಮತ್ತು ಮೆಣಸು, ಜೀರಿಗೆ ಅದೆಲ್ಲ ಹಾಕ್ಕೊಂಡಾಗ ಡೈಜೆಷನ್ನು ಮತ್ತು ತಿರ್ಗಾ ಇಮ್ಯುನಿಟಿ ಬೂಸ್ಟರ್ ಎಲ್ಲ ನೀಟಾಗಿ ಆಗುತ್ತೆ. ಸೊ ಮತ್ತು ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಬೇಕು ಅಂದ್ರೆ ಮ್ಯಾಮ್, ಎಲ್ಲರೂ ಇವಾಗ ಲಿಕ್ವಿಡ್ ಫಾರ್ಮಲ್ಲಿ ಮಾಡ್ತಾರೆ. ಆಯಿತಾ, ನಿಮಗೂ ಗೊತ್ತು, ನನಗೂ ಗೊತ್ತು. ಇವನ್ ನಾನು ಸ್ಟಾರ್ಟ್ ಮಾಡೋ ಮುಂಚೆನೇ ಯೂಶ್ವಲಿ ಅದೇ ಫಾರ್ಮಲ್ಲಿ ತೊಗೊತಿದ್ದೆ. ಇವಾಗ ನನ್ನ ಮಗುಗೂ ಅದೇ ಥರ ಕೊಟ್ಟಿದ್ದೀನಿ. ಆಯಿತಾ, ಇವಾಗ ನಾನು ಯಾಕೆ ಈ ಮಾಲ್ಟು ತುಂಬ ಸ್ಟಮಕ್ ಫಿಲ್ ಅಂತ ಅಂದರೆ, ನೀವು ಬೆಳಗ್ಗೆ ತೊಗೊಂಡಿದ ತಕ್ಷಣ ಹೇಗಂದರೆ ಲಿಕ್ವಿಡ್ ತೊಗೊಂಡ್ರೆ ಮ್ಯಾಮ್ ನೀವು ಎಷ್ಟು ಅವರ್ಗೆ ಫೀಲ್ ಆಗ್ತೀರಾ ಮ್ಯಾಮ್ ತಿನ್ನಬೇಕು ಮತ್ತೆ ನೆಕ್ಸ್ಟು? ಅಕಸ್ಮಾತ್
ಅಲ್ಲ ಮ್ಯಾಮ್, ಅಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನೀವು ಬೇರೆ ರಾಗಿ ಮಾಲ್ಟ್ ಕುಡಿತೀರಾ ಅಂದ್ಕೊಳ್ಳಿ, ನೀವೇ ಪ್ರಿಪೇರ್ ಮಾಡಿದೋ ಇಲ್ಲ ಬೇರೆ ಪ್ರಾಡಕ್ಟೇ ಯೂಸ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಮಾಡಬೇಕಾದ್ರೆ ನಿಮಗೆ ಲಿಕ್ವಿಡಾಗಿ ತೊಗೊಳ್ತೀರಲ್ವಾ, ಎಷ್ಟು ಅವರ್ಗೆ ನಿಮ್ಗೆ ಹಸಿವಾಗುತ್ತೆ? ನಮ್ಮ ಬೇಸಿಕಲಿ 2 ಅವರ್ಸ್ಗೆ ಕರೆಕ್ಟ್ ಅಲ್ವಾ ಮ್ಯಾಮ್? ಎಲ್ಲರಿಗೂ ಹಸಿವ ಆ ಥರ ಕುಡ್ರೆ ಎಲ್ಲರಿಗೂ ಅದೇ ಕಾಮನ್. ನಾನು ಯಾಕೆ ನಮ್ಮದು ಹಸಿವಾಗಲ್ಲ ಮ್ಯಾಮ್, ಇದು ನಾವು ಇವಾಗ 2 ಸ್ಪೂನ್ ನಾವೇನು ಹಾಟ್ ವಾಟರ್ ಕೋಲ್ಡ್ ವಾಟರ್ ಕಲಸಿ ನಾವು ಹಾಕಿದಾಗ ಲೋ ಫ್ಲೇಮಲ್ಲಿ 5-10 ಮಿನಿಟ್ಸು ಸ್ಟಿರ್ ಮಾಡಿ ಬಾಯ್ಲ್ ಮಾಡಬೇಕು. ಇದು ಪ್ರಾಡಕ್ಟು ಮಾಡಿದಾಗ ಏನಾಗುತ್ತೆ, ಗಟ್ಟಿಯಾಗಿ ಯೂಶಲಿ ಗಟ್ಟಿಯಾಗಿದ್ದಾಗ ನಮ್ಮ ಹೊಟ್ಟೆನೂ ಹಸಿವಾಗಲ್ಲ. ಲಿಕ್ವಿಡ್ ಆಗಿ ತೊಗೊಂಡಾಗ ನಾವು ಯೂಶಲಿ ಬೇರೆ ಏನೋ ತಿನ್ನಬೇಕು ಇಲ್ಲ ತಿಂಡಿಗೆ ಸ್ಕಿಪ್ ಆಗ್ತೀವಿ. ಸೊ ನಾನೇನು ಅಂತಿರೋದು, ನಮ್ಮ ಪ್ರಾಡಕ್ಟು ನೀವು ತಿಂಡಿನೇ ಬೇಕಾಗಿರಲ್ಲ, ಒಂದ್ಸಲಿ ತಿಂಡಿ ಇದು ನನ್ನ ರಾಗಿ ಮಾಲ್ಟ್ ತೊಗೊಂಡಾಗ ನೆಕ್ಸ್ಟ್ ನೀವು ಊಟ ಆಗಿ ಪ್ಲ್ಯಾನ್ ಮಾಡ್ಬೋದು. ಇಲ್ಲಾಂದರೆ ರಾತ್ರಿ ಊಟ ಬೇಡ ಅಂದರೆ ನೀವು ರಾಗಿ, ಈಗ ಯೂಶಲಿ 7:30 ಯೂಶಲಿ ಎಲ್ಲರೂ ಮಾಡ್ತಾರೆ, ಒಬ್ರೊಬ್ರು 9:30-10 o'clock, ಇಲ್ಲ ಮುಂಚೆನೇ 8:30ಗೆ ನಮಗೆ ನಾನು ಹೆಲ್ತಿ ಆಗಿರಬೇಕು, ಡಯಟ್ ಕಾನ್ಷಿಯಸ್ಸು ಮತ್ತು ಲೈಫ್ ಸ್ಟೈಲ್ ಈ ಮಾಡರ್ನ್ ಏರಾದಲ್ಲಿ ಲೈಫ್ ಸ್ಟೈಲ್ ಇಂಪಾರ್ಟೆಂಟು, ಫಿಸಿಕ್ಕಾಗಿ ಫಿಟ್ ಆಗಬೇಕು ಅಂದಾಗ ಯು ಕ್ಯಾನ್ ಟೇಕ್ ಇನ್ ದ ನೈಟ್ ಆಲ್ಸೋ ಮ್ಯಾಮ್. ಹೇಗೆ ಅಂದರೆ ಮಾಮೂಲಿ ಮಾರ್ನಿಂಗ್ ತೊಗೊಳ್ಳಿಲ್ಲ ಅಂದರೆ ಈವ್ನಿಂಗ್ ನೈಟ್ ತೊಗೋಬೋದು. ಸೊ ನೆಕ್ಸ್ಟು ಫ್ರೂಟ್ಸ್ ಎಲ್ಲರೂ ಯೂಶಲಿ 8 o'clock ಯೂಶಲಿ ಮಾಡ್ತಾರಲ್ಲ ಊಟ ಮಾಡಿದ ತಕ್ಷಣ, ಆಮೇಲೆ ಹಸಿವಾಗುತ್ತೆ ಅಂತ 9 o'clockಗೆ ಏನಾದರೂ ಹಣ್ಣು ಇಲ್ಲ ತೊಗೊತಾರೆ. ಅದು ಬರೀ ಏನೂ ತೊಗೊಳ್ಳೋದೇ ಇಲ್ಲ, ಬೇಕಾಗಿ ತಿನ್ನೋ ಥರ ಸ್ಟಾರ್ಟ್ ಮಾಡ್ಬೋದು. ಇದು ತುಂಬಾ ಲೈಕ್ ಪ್ರೋಟೀನ್ ಕಂಟೆಂಟ್ ಆ್ಯಂಡ್ ಮೋರ್ ಓವರ್ ಹೆಲ್ತಿ. ಈಗಿನ ನಮ್ಮ ಮಾಡ್ರನ್ ಸಿನಾರಿಯೋದಲ್ಲಿ ನಿಮಗೆ ಗೊತ್ತಲ್ಲ ಹೆಲ್ತಿ ಲೈಫ್ ಸ್ಟೈಲ್ ಹೆಂಗೆ ಮಾಡ್ಕೊಂಡಿದ್ದೀವಿ ಅಂದರೆ ಫುಲ್ ಜಂಕ್, ಮಕ್ಕಳೂ ಜಂಕ್, ನಾವು ಜಂಕ್ಸ್ ಯೂಸ್ ಮಾಡ್ತಿದ್ದೀವಿ. ಸೊ ಈಗಿನ ಟ್ರೆಂಡಲ್ಲಿ ಮತ್ತು ಹಾರ್ಟ್ ಪ್ರಾಬ್ಲಮ್ಸು ಜಂಕ್ ಫುಡ್ಡಲ್ಲಿ ಮತ್ತು BP ಶುಗರು ಅವೆಲ್ಲ, ಮತ್ತು ತಿರ್ಗಾ ನೀವು ನೋಡಿರೋ ಪ್ರಕಾರ ಬೇರೆ ಬೇರೆ ಡಿಸೀಸಸ್ ಕ್ರಿಯೇಟಿವ್ ಆಗಿ ಬರ್ತಾ ಇದೆ. ಅದು ಹೇಗಾಗಿದೆ ಅಂತ ನಮಗೂ ಇನ್ನೂ ಗೊತ್ತಿಲ್ಲ. ಯಾವ ಫುಡ್ಡಲ್ಲಿ ಇಂಟೇಕ್ ತೊಗೊಂಡ್ರೂ ನಮ್ಗೆ ಗೊತ್ತಾಗ್ತಿಲ್ಲ, ಯಾವತ್ತು ಇವನ್ ನಾವು ಅನಲೈಸ್ ಮಾಡೋಕ್ಕೂ ನಮ್ಗೆ ಗೊತ್ತಾಗ್ತಿಲ್ಲ ಯಾವುದ್ರಲ್ಲಿ ಬರುತ್ತೆ ಅಂತ. ಸೊ ನಾನೇನಂತೀನಿ, ಈ ಥರ ಇವನ್ 1 year ಬೇಬಿಯಿಂದನೂ ನೀವು ಸ್ಟಾರ್ಟ್ ಮಾಡ್ಬೋದು ಕೊಡೋಕ್ಕೆ ನಮ್ಮ ಈ ಒಂದು ಮ್ಯಾಜಿಕಲ್ ಮಾಲ್ಟ್. ಯಾಕೆ ಅಂತ ಅಂದರೆ ಮ್ಯಾಜಿಕ್ ಅಂತ ನಾನು ಇಟ್ಟಿದ್ದೀನಿ ಅಂದರೆ ಆಲ್ಮೋಸ್ಟ್ ನೀವು ನೋಡಿದ್ದೀರಾ, ಆಲ್ಮೋಸ್ಟ್ ಒಂದು 3-4 ಪ್ರಾಡಕ್ಟ್ಸ್ ಎಲ್ಲ ಮ್ಯಾಜಿಕ್ ಅಂತಲೇ ಇಟ್ಟಿದ್ದೀನಿ. ಈಗ ಮ್ಯಾಜಿಕ್ ಅನ್ನೋದು ಮ್ಯಾಮ್ ಈಗ ಬಾಡಿಲಿ ಮ್ಯಾಜಿಕಲ್ ಬೆನಿಫಿಟ್ ಅಂದರೆ, ಸೊ ಇವಾಗ ಎಲ್ಲನೂ ಒಂದು ಸೆಟ್ಟಾಗಿ ಯು ವಿಲ್ ಗೆಟ್ ಮ್ಯಾಜಿಕಲಿ ವಂಡರ್ಸ್. ಈ ಒಂದು ಕಂಟೆಂಟಲ್ಲಿ ವಂಡರ್ಸ್ ಇರುತ್ತೆ. ಸೊ ದ ನೇಚರ್ ಗಿಫ್ಟ್ ಮ್ಯಾಜಿಕಲ್ ಆಗಿ ವರ್ಕ್ ಆಗುತ್ತೆ ಬಾಡಿಲಿ. ಸೊ ಐ ಚೂಸನ್ ಇಟ್ಸ್ ಲೈಕ್ ಮ್ಯಾಜಿಕ್ ಎವ್ರಿಥಿಂಗ್. ಈವನ್ ನಿಮ್ಮ ಬಾಡಿ ನೀವು ಈ ಪ್ರಾಡಕ್ಟ್ ತೊಗೊಂಡಾಗ ಮ್ಯಾಜಿಕಲಿ ನಿಮ್ಮ ಡಿಸೀಸಸ್ ಎಲ್ಲನೂ ಕ್ಯೂರ್ ಆಗುತ್ತೆ ಅಂತ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.